ರಾಜಾಜಿನಗರದ ಚಿಕ್ಕ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬೆಂಗಳೂರು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಟೆಂಪಲ್ ಟಾಕ್ಸ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಭಕ್ತರು ಪ್ರೀತಿಯಿಂದ ರಾಜಾಜಿನಗರದ ಚಿಕ್ಕ ಮಂತ್ರಾಲಯ ಎಂದು ಕರೆಯುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಹತ್ವವನ್ನು ತಿಳಿದುಕೊಳ್ಳೋಣ. ಏಕೆ ಚಿಕ್ಕ ಮಂತ್ರಾಲಯ? ಆಂಧ್ರ ಪ್ರದೇಶದ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದ ಅನೇಕ ಭಕ್ತರು ಬೆಂಗಳೂರಿನ ಈ ಮಠಕ್ಕೆ ಬಂದು ಗುರುರಾಯರ ದರ್ಶನ ಪಡೆಯುತ್ತಾರೆ. ಇಲ್ಲಿ ಇರುವ ಶಾಂತ ವಾತಾವರಣ, ನಿತ್ಯ ಪೂಜೆಗಳು ಮತ್ತು ಗುರುರಾಯರ ಮೇಲಿನ ಅಪಾರ ಭಕ್ತಿಯಿಂದಾಗಿ ಈ ಮಠವನ್ನು ಅನೇಕರು ಪ್ರೀತಿಯಿಂದ ರಾಜಾಜಿನಗರದ ಚಿಕ್ಕ ಮಂತ್ರಾಲಯ ಎಂದು ಕರೆಯುತ್ತಾರೆ. ಮಠದ ವಿಶೇಷತೆ ಏನೆಂದರೆ, ರಾಜಾಜಿನಗರದ ಹೃದಯ ಭಾಗದಲ್ಲಿರುವ ಈ ಮಠವು ಪ್ರತಿದಿನ ನೂರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಮಠದೊಳಗೆ ಪ್ರವೇಶಿಸಿದ ತಕ್ಷಣವೇ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಯ ಅನುಭವವಾಗುತ್ತದೆ. ಇಲ್ಲಿ ಪ್ರತಿದಿನ ಸುಪ್ರಭಾತ ಸೇವೆ, ಅಭಿಷೇಕ, ಅಲಂಕಾರ, ಅರ್ಚನೆ, ಮಂಗಳಾರತಿ, ತೀರ್ಥ ಮತ್ತು ಪ್ರಸಾದ ವಿತರಣೆ ನಡೆಯುತ್ತವೆ. ಗುರುವಾರದ ವಿಶೇಷತೆ ಏನೆಂದರೆ, ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪವಿತ್ರ ದಿನವೆಂದು ಭಕ್ತರು ನಂಬುತ್ತಾರೆ. ಈ ದಿನ ಸಾವಿರಾರು ಭಕ್ತರು ಮಠಕ್ಕೆ ಬಂದು ಗುರುರಾಯರ ದರ್ಶನ ಪಡೆದು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ಜೀವನದ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಗುರುರಾಯರ ಸಂದೇಶವೇನೆಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ಭಕ್ತಿ, ವಿನಯ, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿದರು. ಅವರ ಪ್ರಸಿದ್ಧ ಸಂದೇಶವೆಂದರೆ ನಾಹಂ ಕರ್ತ ಹರಿಕರ್ತ, ಅಂದರೆ ನಾನು ಮಾಡುವವನಲ್ಲ, ಎಲ್ಲವನ್ನೂ ಮಾಡುವವನು ಶ್ರೀಹರಿ. ಈ ಸಂದೇಶವು ನಮ್ಮ ಜೀವನದಲ್ಲಿ ಅಹಂಕಾರವನ್ನು ಬಿಟ್ಟು ದೇವರ ಮೇಲಿನ ನಂಬಿಕೆಯನ್ನು ಬೆಳೆಸಲು ಪ್ರೇರೇಪಿಸುತ್ತದೆ. ಭಕ್ತರ ಅನುಭವದ ಪ್ರಕಾರ ಗುರುರಾಯರನ್ನು ನಿಷ್ಠೆಯಿಂದ ಪ್ರಾರ್ಥಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಸಿಗುತ್ತದೆ. ಪ್ರತಿಯೊಬ್ಬರ ಅನುಭವ ವಿಭಿನ್ನವಾಗಿರಬಹುದು, ಆದರೆ ಗುರುರಾಯರ ಮೇಲಿನ ಭಕ್ತಿ ಲಕ್ಷಾಂತರ ಜನರನ್ನು ಇಂದಿಗೂ ಈ ಮಠದತ್ತ ಸೆಳೆಯುತ್ತದೆ. ಈ ಮಠವು ಬೆಂಗಳೂರಿನ ಮಧ್ಯಭಾಗದಲ್ಲಿರುವುದರಿಂದ ಮೆಟ್ರೋ, ಬಸ್ ಮತ್ತು ಇತರ ಸಾರಿಗೆ ಸೌಲಭ್ಯಗಳಿಂದ ಸುಲಭವಾಗಿ ತಲುಪಬಹುದು. ನಗರ ಜೀವನದ ಗದ್ದಲದ ನಡುವೆಯೂ ಇಲ್ಲಿ ಪ್ರವೇಶಿಸಿದ ತಕ್ಷಣವೇ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಮಠದ ಒಳಾಂಗಣದಲ್ಲಿ ಗುರುರಾಯರ ಸುಂದರ ವಿಗ್ರಹ ಮತ್ತು ಪವಿತ್ರ ಮಂಟಪವು ಭಕ್ತರನ್ನು ಆಕರ್ಷಿಸುತ್ತದೆ. ಶುದ್ಧತೆ, ಶಿಸ್ತು ಮತ್ತು ಭಕ್ತಿ ಭಾವ ಇಲ್ಲಿ ಪ್ರಮುಖವಾಗಿವೆ. ವಿಶೇಷ ದಿನಗಳಲ್ಲಿ ವೇದ ಪಾರಾಯಣ, ಭಜನೆ, ಧಾರ್ಮಿಕ ಪ್ರವಚನ ಮತ್ತು ಅನ್ನದಾನ ಸೇವೆಯೂ ನಡೆಯುತ್ತದೆ. ಅನೇಕ ಭಕ್ತರು ತಮ್ಮ ಕುಟುಂಬದ ವಿಶೇಷ ಪೂಜೆಗಳು, ಸಂಕಲ್ಪ ಸೇವೆಗಳು ಮತ್ತು ಹೋಮ ಹವನಗಳಿಗಾಗಿ ಮುಂಚಿತವಾಗಿ ಬುಕ್ಕಿಂಗ್ ಮಾಡಿಸುತ್ತಾರೆ. ಗುರುವಾರದಂದು ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯುತ್ತದೆ. ಕೆಲವೊಮ್ಮೆ ಭಕ್ತರಿಗೆ ದೀರ್ಘ ಸಾಲುಗಳಿದ್ದರೂ ಸಹ ಎಲ್ಲವೂ ಸಹನೆಯಿಂದ ದರ್ಶನ ಪಡೆಯುತ್ತಾರೆ, ಏಕೆಂದರೆ ಗುರುರಾಯರ ಕೃಪೆಗಾಗಿ ಇರುವ ನಂಬಿಕೆ ಅಷ್ಟು ಗಾಢವಾಗಿದೆ. ಅನೇಕರು ತಮ್ಮ ಇಷ್ಟಾರ್ಥಗಳು ಪೂರ್ಣವಾದ ನಂತರ ಮಠಕ್ಕೆ ಬಂದು ಸೇವೆ ಸಲ್ಲಿಸುವುದು, ದಾನ ಮಾಡುವುದು ಮತ್ತು ಕೃತಜ್ಞತೆ ಸಲ್ಲಿಸುವುದು ಇಲ್ಲಿ ಸಾಮಾನ್ಯವಾಗಿದೆ. ರಾಯರ ಸನ್ನಿಧಿಗೆ ಬರುವುದರಿಂದ ಆಗುವ ಅನುಕೂಲಗಳೆಂದರೆ, ಮೊದಲನೆಯದಾಗಿ ಸಂಕಷ್ಟ ನಿವಾರಣೆ. ಆಫೀಸ್ ಸಮಸ್ಯೆ, ಮನೆ ಸಮಸ್ಯೆ, ಸಾಲದ ಬಾಧೆ ಇರೋರು ಇಲ್ಲಿ ಬಂದು 11 ಗುರುವಾರ ಪೂಜೆ ಮಾಡುತ್ತಾರೆ. ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಜಪ ಮಾಡಿದರೆ ಸ್ವಾಮಿಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆ. ಎರಡನೆಯದಾಗಿ ವಿದ್ಯೆ ಮತ್ತು ಕೆಲಸ. ರಾಜಾಜಿನಗರ, ಮಲ್ಲೇಶ್ವರಂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಮುಂಚೆ ಇಲ್ಲಿ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗುತ್ತಾರೆ. ಉದ್ಯೋಗ ಹುಡುಕೋರಿಗೂ ಇದು ವಿಶೇಷ ಸ್ಥಳ. ಮೂರನೆಯದಾಗಿ ಮಾನಸಿಕ ನೆಮ್ಮದಿ. ಬೆಂಗಳೂರಿನ ಗಡಿಬಿಡಿ ನಡುವೆ ಈ ಮಠಕ್ಕೆ ಬಂದು 10 ನಿಮಿಷ ಕೂತರೆ ಸಾಕು, ಮನಸ್ಸು ತುಂಬ ಹಗುರವಾಗುತ್ತದೆ. ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಬಂದರೆ ಅನುಭವನೇ ಬೇರೆ. ನಾಲ್ಕನೆಯದಾಗಿ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ. ಪ್ರತಿ ಗುರುವಾರ ಮತ್ತು ಶನಿವಾರ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ದ್ವಾದಶಿಯ ದಿನ ತೀರ್ಥ ಮತ್ತು ಪ್ರಸಾದ ತೆಗೆದುಕೊಂಡು ಹೋದರೆ ಮನೆಗೆಲ್ಲ ಒಳ್ಳೆಯದಾಗುತ್ತದೆ ಎನ್ನುತ್ತಾರೆ. ವಿಳಾಸ: ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ನವರಂಗ ಜಂಕ್ಷನ್ ಹತ್ತಿರ, ರಾಜಾಜಿನಗರ, ಬೆಂಗಳೂರು. ನವರಂಗ ಬಸ್ ಸ್ಟಾಪಿಂದ 2 ನಿಮಿಷ ನಡೆಗೆ. ಮೆಟ್ರೋದಲ್ಲಿ ಬರೋರಿಗೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ತಿರ. ದರ್ಶನ ಸಮಯ ಬೆಳಗ್ಗೆ 6ರಿಂದ 12:30ವರೆಗೂ, ಸಂಜೆ 4:30ರಿಂದ 8:30ವರೆಗೂ. ವಿಶೇಷ ದಿನಗಳು: ಪ್ರತಿ ಗುರುವಾರ, ಶನಿವಾರ ಮಾಸಿಕ ಆರಾಧನೆ, ಗುರುಪೂರ್ಣಿಮಾ ದಿನ ವಿಶೇಷ ಪೂಜೆ ಇರುತ್ತದೆ.
ಆ ದಿನ ಬೇಗ ಹೋದರೆ ಒಳ್ಳೆಯದು. ನೀವು ಬೆಂಗಳೂರಿನಲ್ಲಿದ್ದರೆ ಒಮ್ಮೆ ರಾಜಾಜಿನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಭಕ್ತರು ಪ್ರೀತಿಯಿಂದ ಕರೆಯುವ ಚಿಕ್ಕ ಮಂತ್ರಾಲಯಕ್ಕೆ ಭೇಟಿ ನೀಡಿ ಗುರುರಾಯರ ದರ್ಶನ ಪಡೆಯಿರಿ. ಅವರ ಕೃಪೆ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟೆಂಪಲ್ ಟಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.